ಒವ್ವೇ ರೀತಿಯ ಮುನ್ಸೂಚನೆ ಇಚ್ಚಾಂದೆ ನೇರವಾದ ಲಾಕ್ಡೌನ್ ಪ್ರಕ್ರಿಯೆ ಶುರುವಾಯಿನಿರ್ದಾತ್ರ ಯಕ್ಷಗಾನ ಕಲಾವಿದರಿಗೆ ದಿಂಜ ಆಘಾತ ಆತಂಡು ಅಂಚೆನೆ ಜೀವನೋಪಾಯಕ್ಕಾದ ತಿರ್ಗಾಟ ಮಲ್ತೊಂದಿತ್ತಿನ ಹೆಚ್ಚಿನ ಯಕ್ಷಗಾನ ಕಲಾವಿದರು ಇಲ್ಲಡೆ ಉಳ್ಳೇರು. ಈ ಬಗೆಟ್ ಸಚಿವರಿಗೆ ಮನವಿಲ್ಲ ಕೊಡ್ದಿತ್ತ ಅವರದು ಬೊಕ್ಕ ಕಲಾವಿದರಿಗೆ ಬೋಡಾಯಿನ ಸಾಮಗ್ರಿಲಿಂಗ್ ಕೊಡ್ತೇರು. ಅಂಚೆನೆ ಯಕ್ಷಗಾನ ಅಕಾಡೆಮಿರ್ದು ಕೆಲವು ಕಲಾವಿದರಿಗೆ ಆರ್ಥಿಕವಾದ ಸಹಾಯ ಮಲ್ತೊಂದುಲ್ಲೇರು. ಕೇಂದ್ರ ಸರ್ಕಾರ ಮಾತಾ ಚನೊಕ್ಲಿನ ಪರವಾದ ಪ್ಯಾಕೇಜ್ನು ಘೋಷಣೆ ಮಲ್ತದೇರು. ಅಂಚೆನೆ ರಾಜ್ಯರ್ದಲ್ಲ ಆತಡು ಆಂಡ ಯಕ್ಷಗಾನ ಕಲಾವಿದರಿನ ವಿಷಯ ಓಲ್ಲ ಬೈದಜಿ ಪಂಡಿತರಿಪಾಯಿನ ಬಪ್ಪನಾಡು ಮೇಳದ ಹಾಸ್ಯಗಾರರು ಯಕ್ಷಗಾನ ಹಾಸ್ಯ ಕಲಾವಿದರಿನ ಒಕ್ಕೂಟದ ಅಧ್ಯಕ್ಷರು ಶ್ರೀ ದಿನೇಶ್ ಶೆಟ್ಟಿಗಾರ್ ಕೊಡಪದವು ಧಾರ್ಮಿಕ ದತ್ತಿ ಇಲಾಖೆಗೆ ಉಲಪಡೆಯಿನ ದೇವಸ್ಥಾನದ ಪಿದಡ್ನ ಮೇಳದ ಕಲಾವಿದರಿಗೆ ಅಂಚೆನೆ ಧಾರ್ಮಿಕ ದತ್ತಿ ಇಲಾಖೆಗೆ ಉಲಪಡಂದಿನ ದೇವಸ್ಥಾನದ ಪಿದಡ್ನ ಮೇಳದ ಕಲಾವಿದರಿಗಳ ಸರಿಯಾದ ಒಂಜೇಲಕ ಒವ್ವೇ ವಂಚನೆ ಆವಂದಿಲಕ ಸಗಾಯ ಮಲ್ಪೊಡು ಪಣದು ಒತ್ತಾಯಿಸಾಯರು. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟದ ಅಧ್ಯಕ್ಷನಾಗಿದ್ದೇನೆ. ಈಗ ಮಾರ್ಚ್ 18ನೇ ತಾರೀಕಿನಂದು ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ನೇರವಾಗಿ ಲಾಕ್ಡೌನ್ ಪ್ರಕ್ರಿಯೆ ಪ್ರಾರಂಭವಾದ್ದರಿಂದ ಯಕ್ಷಗಾನ ಕಲಾವಿದರಿಗೆ ತುಂಬ ಆಘಾತವಾಗಿದೆ. ಹಾಗೆ ಜೀವನೋಪಾಯಕ್ಕಾಗಿ ತಿರುಗಾಟ ಮಾಡ್ತಾ ಇದ್ದಂತಹ ಸಾಧಾರಣ ಎಲ್ಲ ಯಕ್ಷಗಾನ ಕಲಾವಿದರು ಈಗ ಮನೆಯಲ್ಲಿ ಇದ್ದಾರೆ. ಇದರ ಬಗ್ಗೆ ನಮ್ಮ ಸಂಕಷ್ಟದ ಬಗ್ಗೆ ನಾವು ಮಾನ್ಯ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆ ಬಳಿಕ ಕಲಾವಿದರಿಗೆ ಬೇಕಾಗುವಂತಹ ಆಹಾರ ಸಾಮಗ್ರಿಗಳನ್ನು ಕೊಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ, ಕೊಟ್ಟಾಗಿದೆ. ಆ ಬಳಿಕ ಹಾಗೆ ಯಕ್ಷಗಾನ ಅಕಾಡೆಮಿಯಿಂದ ಕೆಲವು ಕಲಾವಿದರಿಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ಕೇಂದ್ರದಿಂದ ಎಲ್ಲ ಜನಪರವಾಗಿ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಹಾಗೆ ರಾಜ್ಯದಿಂದಲೂ ಘೋಷಣೆಯಾಗಿದೆ. ಇದರಲ್ಲಿ ಸವಿತಾ ಸಮಾಜದವರಿಗಿರಬಹುದು, ರಿಕ್ಷಾ ಚಾಲಕರಿಗಿರಬಹುದು, ಕಾರ್ಮಿಕರಿಗೆ, ಶ್ರಮಿಕರಿಗೆ ಎಲ್ಲರಿಗೂ ಆರ್ಥಿಕವಾಗಿ ಸಹಾಯ ಮಾಡುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಯಕ್ಷಗಾನ ಕಲಾವಿದರ ವಿಚಾರ ಎಲ್ಲಿಯೂ ಬರಲಿಲ್ಲ. ನಾವೀಗ ಹೇಳುವುದೇನು ಅಂತ ಹೇಳಿದರೆ, ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಂತಹ ಎಲ್ಲ ದೇವಸ್ಥಾನಗಳಿಂದ ಅಲ್ಲಿಂದ ಹೊರಡುವಂತಹ ಮೇಳದ ವ್ಯವಸ್ಥಾಪಕರ ಪರವಾಗಿ, ಕಲಾವಿದರ ಪರವಾಗಿ ಅವರಿಗೆ ನಾವು ಸಹಾಯ ಮಾಡುವ ಬಗ್ಗೆ ಯೋಚಿಸ್ತೇವೆ ಎಂಬುದಾಗಿ ಮಾನ್ಯ ಸಚಿವರು ಹೇಳಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ದೇವಸ್ಥಾನದಿಂದ ಹೊರಡುವ ಮೇಳದ ಕಲಾವಿದರಿಗೂ ಸಿಗುವಂತಹ ವ್ಯವಸ್ಥೆ ಸಿಗಬೇಕು. ಬೇರೆ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡದಂತಹ ದೇವಸ್ಥಾನಗಳುಂಟು, ಅದರಿಂದ ಹೊರಡುವಂತಹ ಎಲ್ಲ ಮೇಳದ ಕಲಾವಿದರಿಗೂ ಸರಿಯಾಗಿ ಸಮಾನಾಗಿ ಯಾವುದೇ ರೀತಿಯ ವಂಚನೆಯಾಗದ ರೀತಿಯಲ್ಲಿ ಸಹಾಯ ಆಗಬೇಕು. ಆರ್ಥಿಕವಾಗಿ ಕಷ್ಟದಲ್ಲಿರುವಂತಹ ಎಲ್ಲ ಕಲಾವಿದರಿಗೆ ಇದರಿಂದ ಉಪಕಾರವಾಗಬೇಕು ಎಂಬುದಾಗಿ ನಾವು ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದೇವೆ. ಆದ್ದರಿಂದ ಮಾನ್ಯ ಸಚಿವರು ಹಾಗೆ ನಮಗೆ ಅವಕಾಶ ಸಿಕ್ಕಿದ್ರೆ ನಾವು ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಮನವಿ ಕೊಡುವಂತಹ ಬಗ್ಗೆ ಯೋಚಿಸ್ತಾ ಇದ್ದೇವೆ. ಆದಷ್ಟು ಬೇಗ ನಮ್ಮ ಜನರ ಬೆನ್ನೆಲು ಬಗ್ಗೆ ನಿಂತಹ ಸರ್ಕಾರ ಇದರ ಬಗ್ಗೆ ಯೋಚಿಸಿ ಯಕ್ಷಗಾನ ಕಲಾವಿದರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟದ ಸಂಚಾಲಕರು ಶ್ರೀ ಪ್ರಶಾಂತ್ ಸಿಕೆ ಬೊಕ್ಕ ಕಾರ್ಯದರ್ಶಿ ಶ್ರೀ ದಿನೇಶ್ ರೈ ಕಡಬ ಈ ಬಗ್ಗೆ ಪೊಲಪುರಿಯರು. ಆತ್ಮೀಯರೇ, ಗೌರವಾನ್ವಿತರೆ, ಯಕ್ಷಗಾನವನ್ನೇ ನಂಬಿಕೊಂಡು ತೆಂಕು ಬಡಗು ತಿಟ್ಟಿನ ಕರಾವಳಿ ತೀರದ ಕಲಾವಿದರು ಜೀವನವನ್ನು ನಡೆಸ್ತಾ ಇದ್ದವರು ಬೇರೆ ಬೇರೆ ದೇವಸ್ಥಾನಗಳ ಹೆಸರಿನಲ್ಲಿ ಒಂದೊಂದು ತಂಡವನ್ನು ಕಟ್ಟಿಕೊಂಡು ಮೇಳ ಅನ್ನುವ ಒಂದು ಕೂಟ ಮಾಡಿಕೊಂಡು ಯಕ್ಷಗಾನವನ್ನು ಪ್ರದರ್ಶನ ಮಾಡಿಕೊಂಡು ಕಲಾವಿದರು ತನ್ನ ಜೀವನವನ್ನು ಸಾಗಿಸ್ತಾ ಇದ್ರು. 6 ತಿಂಗಳಲ್ಲಿ 120ರಿಂದ 183 ಪ್ರದರ್ಶನಗಳನ್ನು ಕೊಡುವುದರೊಂದಿಗೆ ಅದನ್ನೇ ನಂಬಿಕೊಂಡು ತನ್ನ ಮನೆ ಮಠ ಜೀವನ ಸಾಗಿಸ್ತಾ ಇದ್ದ ಕಲಾವಿದರು ಮಳೆಗಾಲದಲ್ಲಿ ಪ್ರವಾಸಿ ಯಕ್ಷಗಾನ ಮಂಡಳಿಯ ಮೂಲಕ ದೇಶ ವಿದೇಶಗಳಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನ ಕೊಡ್ತಾ ಇದ್ರು. ಇನ್ನು ಕೆಲವರು ಚಿಕ್ಕ ಮೇಳ ಅಂತ ಮಾಡಿಕೊಂಡು ಮನೆ ಮನೆ ಯಕ್ಷಗಾನ ಪ್ರದರ್ಶನ ಮಾಡಿಕೊಂಡು ಹೊಟ್ಟೆ ತುಂಬಿಸ್ತಾ ಇದ್ರು. ಇದು ನಮ್ಮ ನಿತ್ಯ ಜೀವನ ಪದ್ಧತಿಯಾಗಿತ್ತು. ಕಲೆಯನ್ನೇ ನಂಬಿಕೊಂಡು ನಾವು ಬದುಕಿದ್ದವರು ಸತ್ಯ. ಆದರೆ ಕೊರೋನಾ ಆಘಾತದಿಂದಾಗಿ ಈಗ ಪ್ರದರ್ಶನಗಳೆಲ್ಲ ನಿಂತಿರುವುದರಿಂದ ತೀವ್ರ ಸಂಕಷ್ಟಕ್ಕೀಡಾದವರು ಕಲಾವಿದರು. ಯಾಕಂತ ಹೇಳಿದ್ರೆ ಸಾರ್ವಜನಿಕವಾಗಿ ನಡೆಯುವಂಥ ಕಾರ್ಯಕ್ರಮಗಳು ಯಾವುದೇ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದು, ಇನ್ನು ಲಾಕ್ಡೌನ್ ಓಪನ್ ಆದ ನಂತರವೂ ಬಾಕಿಯವರಿಗೆ ಅವರವರ ವೃತ್ತಿಯನ್ನು ಆರಂಭಿಸಬಹುದು ವೈಯಕ್ತಿಕವಾಗಿ. ಆದರೆ ಕಲಾವಿದರಿಗೆ ಸಾರ್ವಜನಿಕ ಪ್ರದರ್ಶನ ಕೊಡುವುದಕ್ಕಾಗುವುದೇ ಇಲ್ಲ. ಆ ನಿಟ್ಟಿನಲ್ಲಿ ಇನ್ನು ಒಂದೂವರೆ ವರ್ಷಗಳ ಕಾಲ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಪ್ರದರ್ಶನ ಇಲ್ಲದೆ ಹೋದರೆ ಕಲಾವಿದರು ತೀರಾ ಆರ್ಥಿಕವಾಗಿ ಕಂಗೆಡ್ತಾರೆ ಅನ್ನುವ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ನಾವು ವಿಶೇಷವಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ಸರ್ಕಾರದವರು ಬೇರೆ ಬೇರೆ ಸೌಲಭ್ಯವನ್ನು ಒದಗಿಸಿದ್ರು, ಬಹುಶಃ ಕಲಾವಿದರಿಗೆ ಅದು ಮುಟ್ಟೋ ಪ್ರಯತ್ನ ಆಗಲಿಲ್ಲ. ಕಲಾವಿದರನ್ನು ಸ್ವಲ್ಪ ಮಟ್ಟಿಗೆ ಕಡೆಗಣಿಸಿದ್ದಾರೆ ಅನ್ನೋದು ಸತ್ಯ. ಈಗ ಬಾಕಿಯವರಿಗೆ ಮಾನ್ಯ ಮುಖ್ಯಮಂತ್ರಿಗಳು 5,000 ರೂಪಾಯಿಯ ಒಂದು ಪ್ಯಾಕೇಜ್ ಅನ್ನು ಒದಗಿಸಿದ್ದಾರೆ. ಆದರೆ ಕಲಾವಿದರಿಗೆ ಅದು ಒದಗಿಸಲಿಲ್ಲ.
ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವಾಲಯದವರು ಇದರ ಬಗ್ಗೆ ಗಮನ ಹರಿಸಿಕೊಂಡು ತೆಂಕು ಬಡಗಿನ ವೃತ್ತಿಪರ ಕಲಾವಿದರು ಸುಮಾರು 1,000 ಮಂದಿ ಇದ್ದಾರೆ. ಅವರಲ್ಲಿ ತೀರಾ ಆರ್ಥಿಕವಾಗಿ ಹಿಂದುಳಿದವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಏನಾದರೂ ಕಿಂಚಿತ್ತು ಸಹಾಯಧನವನ್ನು ಒದಗಿಸಬೇಕು, ಅವರ ಸಮಸ್ಯೆಗಳನ್ನು ಆಲಿಸಬೇಕು, ಆ ಮೂಲಕ ಕಲಾವಿದರ ಕೈ ಹಿಡಿಯುವಂಥ ಕೆಲಸವನ್ನು ಸರ್ಕಾರದವರು ಮಾಡಬೇಕು ಅಂತೇಳಿ ಸಮಸ್ತ ಯಕ್ಷಗಾನ ಕಲಾವಿದರ ಪರವಾಗಿ, ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟದ ಪರವಾಗಿ ತಮ್ಮಲ್ಲಿ ವಿನಂತಿಸ್ತಾರೆ. ನಮಸ್ಕಾರ. ಪ್ರಪಂಚ ಭೂಪಟದಲ್ಲಿ ಒಂದು ದೇಶ ಗುರುತಿಸಿಕೊಳ್ಬೇಕಾದ್ರೆ ಅಲ್ಲಿಯ ಸಾಂಸ್ಕೃತಿಕ ಕಲಾ ಪ್ರಕಾರಗಳು, ಜನಪದೀಯ ಕಲೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಅಂಥದ್ರಲ್ಲಿ ಭಾರತ ದೇಶದಲ್ಲಿ ಯಕ್ಷಗಾನಕ್ಕೆ ವಿಶೇಷವಾದ ಸ್ಥಾನಮಾನ ದೊರಕಿದಂತಹ ಸಂದರ್ಭದಲ್ಲಿ ಈಗ ಕೊರೋನಾದಿಂದಾಗಿ ಯಕ್ಷಗಾನ ಕಲೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಯಾಕಂದ್ರೆ ನಿರಂತರವಾಗಿ 6 ತಿಂಗಳ ಕಾಲ ತಿರುಗಾಟ ಮಾಡುವಂತ ಯಕ್ಷಗಾನ ಈಗ ಕೊರೋನಾ ಮಹಾಮಾರಿಯಿಂದಾಗಿ ತನ್ನ ತಿರುಗಾಟವನ್ನು ನಿಲ್ಲಿಸಿದೆ. ಕಲಾವಿದರೆಲ್ಲ ಬೀದಿಗೆ ಬಂದಂತಹ ಸ್ಥಿತಿ ಆಗಿದೆ. ಅದನ್ನೇ ನಂಬಿಕೊಂಡು ಜೀವನ ಸಾಗಿಸುವಂತ ಅದೆಷ್ಟೋ ಕಲಾವಿದರು ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿದ್ದಾರೆ. ಆದ್ರೆ ಇದಾವುದರ ಒಂದು ಸೂಚನೆ ಇಲ್ಲದೆ ಈ ಒಂದು ರೋಗ ಬಂದಿರುವುದರಿಂದ ಅತಂತ್ರ ಸ್ಥಿತಿಯನ್ನು ನಾವು ಕಂಡುಕೊಂಡಿದ್ದೇವೆ. ಸರ್ಕಾರದಿಂದ ಈಗಾಗಲೇ ಹಲವು ಕಾರ್ಮಿಕರಿಗೆ ಒಂದು ಯೋಜನೆಗಳು ಸಿಕ್ಕಿವೆ. ಆದ್ರೆ ಅವರಿಗೆ ಸಿಗಬಾರ್ದಂತ ನಾವು ಹೇಳೋದಿಲ್ಲ, ಖಂಡಿತವಾಗಿ ಸಿಗಬೇಕು ಎಲ್ಲರಿಗೂ ಬಂದಂತ ಸಮಸ್ಯೆ. ಆದ್ರೆ ಯಕ್ಷಗಾನ ಕಲಾವಿದರನ್ನು ಯಾಕೆ ಇಷ್ಟು ವಿಳಂಬವಾಗಿ ಗುರುತಿಸಿದ್ದಾರೆ ಎಂಬುದಾಗಿ ನಮಗೆ ಅರ್ಥ ಆಗ್ತಿಲ್ಲ. ಅದರಿಂದ ದಯಮಾಡಿ ಈ ಮೂಲಕ ವಿನಂತಿ ಏನಂದ್ರೆ ಯಕ್ಷಗಾನ ಕಲಾವಿದರಿಗೆ ಆದಷ್ಟು ಬೇಗ ಅವರಿಗೆ ಸಿಗಬೇಕಾದಂತಹ ಆರ್ಥಿಕ ಭದ್ರತೆಯನ್ನು ಸರ್ಕಾರ ಒದಗಿಸಿಕೊಡಬೇಕು. ಹಾಗೂ ಯಕ್ಷಗಾನವನ್ನೇ ನಂಬಿರುವಂತಹ ಕಲಾವಿದರ ಪಾಲಿಗೆ ಒಂದು ಆಶಾಕಿರಣವನ್ನು ತೋರಿಸಬೇಕು. ಯಾಕಂದ್ರೆ ಈಗ ಕೊರೋನಾದಿಂದ ಲಾಕ್ಡೌನ್ ಸಡಿಲಾದ ಮೇಲೆ ಎಲ್ಲಾ ಸಂಘ ಸಂಸ್ಥೆಗಳು ತಮ್ಮ ಕಾರ್ಯದಲ್ಲಿ ತೊಡಗಿಕೊಳ್ತವೆ. ಆದ್ರೆ ಯಕ್ಷಗಾನ ಕಲಾವಿದರಿಗೆ ಇದು ಅಸಾಧ್ಯವಾದ ಮಾತು. ಯಾಕಂದ್ರೆ ಇಂದು ಸಾಮಾನ್ಯವಾಗಿ ಗಮನಿಸಿದ್ರೆ ನಾವು ಈಗಿನ ಪರಿಸ್ಥಿತಿಯನ್ನು ಸುಮಾರು 1.5 ವರ್ಷ ತನಕ ಯಾವುದೇ ಕಾರ್ಯಕ್ರಮ ಆಗುವ ಸೂಚನೆ ಸಿಗ್ತಿಲ್ಲ. ಅದರಿಂದ ಯಕ್ಷಗಾನ ಕಲಾವಿದರ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಜೀವನ ಸಾಗ್ತಾ ಉಂಟು. ಇದನ್ನೆಲ್ಲ ಮನಗೊಂಡು ಇದನ್ನೆಲ್ಲ ಅರಿತುಕೊಂಡು ಸಚಿವರು, ನಮ್ಮ ಮಾನ್ಯ ಸರ್ಕಾರವು ಇದರ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಿ ಸರಿಯಾದ ನ್ಯಾಯವನ್ನು ಯಕ್ಷಗಾನ ಕಲಾವಿದರಿಗೆ ಒದಗಿಸಬೇಕೆಂಬುದಾಗಿ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟದ ಪರವಾಗಿ ನಾನು ಈ ಮೂಲಕ ಹೇಳಿಕೊಳ್ಳುತ್ತಿದ್ದೇನೆ.